ದೇಶದ ಹೆಮ್ಮೆಯ ಭಾರತೀಯ ಸೇನೆಯ ನಿವೃತ್ತ ಮೇಜರ್ ಅಶ್ವಥ್ ಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರು ಈಗ ನಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಜೊತೆಯಲ್ಲಿ ಒಂದ್ಸರಿ ಎಲ್ಲರೂ ನನ್ನ ಧ್ವನಿ ಕೂಡಿಸ್ಬೇಕು ಅಂತ ಕೇಳ್ಕೊತೀನಿ. ಬೋಲೋ ಭಾರತ್ ಮಾತಾ ಕಿ. ಇನ್ನು ಸ್ವಲ್ಪ ಜೋರಾಗಿ ಬೋಲೋ ಭಾರತ್ ಮಾತಾ ಕಿ. ಸ್ವಲ್ಪ ಪರವಾಗಿಲ್ಲ, ಇನ್ನೊಂದು ಮಾಡಿ, ಎಲ್ಲ ಶಕ್ತಿ ಮೀರಿ ಸ್ವಲ್ಪ ಪ್ರಯತ್ನ ಮಾಡಿ. ಬೋಲೋ ಭಾರತ್ ಮಾತಾ ಕಿ. ಇದು ಕರೆಕ್ಟ್ ಆದ ಜೋಶ್. ಅದರಲ್ಲೂ NCC ಕೆಡೆಟ್ಸ್ ಇದ್ದಾರೆ ಅಂತಂದ್ಮೇಲೆ ಇಷ್ಟು ಜೋಶ್ ಬೇಕೇ ಬೇಕಾಗ್ತದೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಗೌರವಾನ್ವಿತ ಯಾವುದೇ ಒಂದು ಪ್ರೊಫೆಷನ್ಗೆ ಇದೆ ಅಂತಂದ್ರೆ ಅದು ನಮ್ಮ ಪೂಜ್ಯ ಶಿಕ್ಷಕರಿಗೆ. ಇವತ್ತಿನ ದಿನದಲ್ಲಿ ಯಾರೇ ಏನೇ ಹೇಳ್ಬೋದು, ಕಾಲ ಬದಲಾಗಿದೆ, ಈಗ ಶಿಕ್ಷಕರಿಗೆ ಅಷ್ಟು ಗೌರವ ಕೊಡಲ್ಲ. ಏನೇ ಆದ್ರೂ ಕೂಡ ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲಿ ಇದ್ರೂ ಸಹ ವಿದ್ಯಾರ್ಥಿಗಳು ಅವ್ರು ಏನೇ ಒಂದು ಸಾಧನೆ ಮಾಡಿದ್ರು ಕೂಡ, ಯಾವುದೇ ದೊಡ್ಡ ಕಂಪನಿಯ ಮಲ್ಟಿನ್ಯಾಷನಲ್ ಕಂಪನಿಯ CEO ಆಗಿದ್ರು ಸಹ ತನ್ನ ಬಾಲ್ಯದ ಶಿಕ್ಷಕರನ್ನ ನೋಡಿದಾಗ ಕಾಲ ಮುಟ್ಟಿ ನಮಸ್ಕಾರ ಮಾಡೋದು ಪದ್ಧತಿ ಭಾರತೀಯ ಪರಂಪರೆ. ಇದನ್ನ ಯಾರು ಕೂಡ ಅಲ್ಲಗಲೇಕಾಗಲ್ಲ. ಇವತ್ತಿನ ದಿನದಲ್ಲೂ ಕೂಡ ಇದು ಸತ್ಯವಾದ. ಹಾಗೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವರು, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿ ಗುರುಗಳಿಗೆ ಈ ಒಂದು ಉತ್ತಮವಾದಂತಹ ಸ್ಥಾನವನ್ನು ತ್ರಿಮೂರ್ತಿಗಳನ್ನ ನಾವು ಯಾವ ರೀತಿ ನಮ್ಮ ಪೂಜನೀಯ ಭಾವನೆಯಿಂದ ನೋಡ್ತೀವೋ ಅದೇ ರೀತಿ ಗುರುಗಳಿಗೂ ಕೂಡ ಆ ಒಂದು ಭಾವನೆಯಿಂದ ನೋಡ್ತೀವಿ. ಸ್ವಲ್ಪ ಅಲ್ಲಿ ಇಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ, ಇವತ್ತಿನ ಮೀಡಿಯಾ ಯುಗದಲ್ಲಿ ನೈಜತೆಯನ್ನು ಬಿಟ್ಟು, ವಾಸ್ತವಿಕತೆಯನ್ನು ಬಿಟ್ಟು ನಾವು ಒಂದು ಇಲ್ಯೂಷನ್ ವರ್ಲ್ಡ್ ಅಂತ ಏನ್ ಕರಿತೀವಿ, ಆ ಒಂದು ಯುಗದಲ್ಲಿರೋದ್ರಿಂದ ನಮ್ಗೆ ಅಷ್ಟು ಈ ಬಗ್ಗೆ ಗೌರವ ಕೊಡ್ತಾ ಇದ್ದಾರ ಇಲ್ವಾ ಅನ್ನೋದ್ರ ಬಗ್ಗೆ ಸಂಶಯ ಮಾಡೋದು ಸಹಜ. ಈಗ ಆಲ್ರೆಡಿ ನಮ್ಮ ಹಿಂದೆ ಮಾತಾಡಿದಂತ ಗೌರವಾನ್ವಿತ ಅತಿಥಿಗಳು ಹೇಳಿದ್ರು. ಅದರಲ್ಲಿ ಮುಖ್ಯವಾಗಿ ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ಘೋಷವಾಕ್ಯ ಏನಿದೆ, ಅದು ನಮ್ಮ ಅತ್ಯಂತ ಪ್ರೀತಿ ಪಾತ್ರರಾದಂತಹ ನಮ್ಮ ಪ್ರಧಾನಮಂತ್ರಿಯವರಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮೊದಲ ಬಾರಿಗೆ ಈ ಘೋಷವಾಕ್ಯವನ್ನು ನೀಡಿದ್ರು. ಅದು ಏನಕ್ಕಪ್ಪ ಅಂತಂದ್ರೆ, ನಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ರೈತ ಈ ದೇಶದ ಬೆನ್ನೆಲುಬು. ಅದರಲ್ಲೂ ಇವತ್ತಿನ ದಿನಲ್ಲೂ ಕೂಡ ಸುಮಾರು 60% 70% ರೈತರ ಮತ್ತು ರೈತ ಒಂದು ನಿರ್ಧರಿತವಾದಂತಹ ಕಾರ್ಮಿಕ ಚಟುವಟಿಕೆಗಳು ಮತ್ತೆ ಕೆಲಸ ಕಾರ್ಯಗಳು ಮತ್ತೆ ಇಂಡಸ್ಟ್ರಿಗಳೆಲ್ಲ ರೈತ ಒಂದು ಡಿಪೆಂಡ್ ಆಗಿರ್ತಕ್ಕಂಥದ್ದು, ವ್ಯವಸಾಯ ಆಧಾರಿತವಾದ ಅಂತ ಹೇಳ್ಬೋದು. ಹಾಗಾಗಿ ನಾವು ರೈತನಿಗೆ ಅತ್ಯಂತ ಆದ್ಯತೆಯನ್ನ ಕೊಡ್ಲೇಬೇಕು. ಆದ್ರೆ ಅವ್ರ ಸ್ಥಿತಿಗತಿಗಳನ್ನ ನೋಡಿದಾಗ ಅವ್ರಿಗೆ ಏನು ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋದು ಸಹಜವಾದದ್ದು. ಆದ್ರೆ ಅದನ್ನ ಸರಿದೂಗಿಸೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ರೈತ ಕುಟುಂಬದಿಂದನೇ ಬಂದಿರೋದ್ರಿಂದ ನಾವು ಅದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡಿ ಅವ್ರನ್ನ ಎಂಪವರ್ ಮಾಡೋದಿಕ್ಕೆ, ಅಂದ್ರೆ ಫೈನಾನ್ಷಿಯಲಿ ಸ್ಟ್ರೆಂಥನ್ ಮಾಡೋದಿಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಯೋಚನೆ ಮಾಡ್ಬೇಕಾಗಿದೆ. ಹಾಗಾಗ್ಲೇ ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ಆಗ್ತಿದೆ. ಹಾಗಾಗಿ ಸುಮಾರಷ್ಟು ಜನಗಳು, ಸುಮಾರಷ್ಟು ವಿದ್ಯಾವಂತರು ಪಟ್ಟಣಗಳನ್ನ ಬಿಟ್ಟು ತಮ್ಮ 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 ಊರಿಗೆ ಬಂದು ಇದು ಇರ್ತಕ್ಕಂಥ ಜಮೀನಿನಲ್ಲಿ ಯಾವ ರೀತಿ ಬೆಳೆಯನ್ನು ಗುಣಮಟ್ಟ ಇನ್ಕ್ರೀಸ್ ಮಾಡ್ಬೋದು, ಅದನ್ನ ವ್ಯಾಲ್ಯೂ ಬೇಸ್ ಅಂತ ಏನ್ ಕರಿತೀವಿ, ಅದಕ್ಕೆ ಉತ್ಪಾದನೆಯನ್ನು ಚೆನ್ನಾಗಿ ಅದಕ್ಕೆ ಬರೋ ತರ ಮಾಡಿ ಅದನ್ನ ಇಂಡಸ್ಟ್ರಿಗಳಿಗೆ ಮತ್ತೆ ಕನ್ಸ್ಯೂಮರ್ಸ್ ಗಳಿಗೆ ಸಿಗುವಂತ ರೀತಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ ಅದನ್ನ ಆದಾಯವನ್ನು ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ಬೇಕಾಗಿದೆ. ಮತ್ತೊಂದು ವಿಷಯ ಯೋಧರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಯಾವುದೇ ಒಂದು ರಾಷ್ಟ್ರ ಅಥವಾ ರಾಜ್ಯ ಅದು ಇತಿಹಾಸದಿಂದ ನೋಡ್ತಾ ಬಂದ್ರೆ ಕೃಷಿಕರದು. ಯಾಕೆಂದ್ರೆ ನಾವು ಕೂಡ ಕೃಷಿಕ ಒಂದು ಕುಟುಂಬದಿಂದ ಬಂದವರು. ಇವತ್ತು ಕೂಡ ನಾವು ಕೂಡ ಕೆಲವು ಜಮೀನು ಸಣ್ಣ ಪುಟ್ಟದ್ದು ಮಾಡ್ತಾ ಇದೀವಿ. ಅಂದ್ರೆ ಯಾವಾಗ ಸಮಯ ಸಿಕ್ಕಾಗುತ್ತೆ, ವೀಕೆಂಡ್ ಅಲ್ಲ ಅಥವಾ ಇನ್ಯಾವಾಗಲೂ ಮನೆಯವರು ಕೂಡ ಅಷ್ಟೇ, ಅವ್ರಿಗೆ ಇರುವಂತ ಜಾಗದಲ್ಲೇ ಒಂದಷ್ಟು ಪಾಟು ಮತ್ತೆ ಪಕ್ಕದಲ್ಲಿರೋ ಜಾಗದಲ್ಲೇ ಒಂದಷ್ಟು ಗಿಡಗಳನ್ನ ಹಾಕೊಂಡು, ಈಗ ನಮ್ಮ ಇವರು ಹೇಳ್ದ ರೀತಿನಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ನಮ್ಮ ಒಂದು ಕಾಣಿಕೆ, ನಮ್ಮ ಒಂದು ಹವ್ಯಾಸವಾಗಿ ಮಾಡ್ತಾ ಹೋದ್ರೆ
ಅದು ನಿಜಕ್ಕೂ ನಮಗೊಂದು ನೆಮ್ಮದಿಯನ್ನು ಕೊಡುತ್ತೆ, ಒಂದು ಸಮಾಧಾನವನ್ನು ಕೊಡುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ನ ಎಲ್ಲ ಸದಸ್ಯರುಗಳಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಮತ್ತೆ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅವರು ಕಾರ್ಯಚಟುವಟಿಕೆಗಳನ್ನ ಮಾಡ್ಲಿ, ಅದಕ್ಕೆ ಬೇಕಾದಂತಹ ಶಕ್ತಿಯನ್ನ ಭಗವಂತ ನೀಡ್ಲಿ ಅಂತ ಹೇಳ್ತಾ ಈ ಒಂದು ನಿಟ್ಟಿನಲ್ಲಿ ನಮ್ಮಿಂದ ಏನು ಕೈ ಜೋಡಿಸಬಹುದು, ಒಂದು ಅಳಿಲ ಸೇವನೆ ಮಾಡ್ಬೋದು ಅಂತ ಅದನ್ನ ಪ್ರತೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಹಿಂದ್.